A very good morning to all my dear viewers. Welcome to my YouTube channel. This is Professor Arun Geredi here. In the previous class, we are discussed the company law and administration subject. That is particularly in relation with types of company in brief. Mention ಮಾಡಿದ್ದ ಹೇಳಿದೆವು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಯಾವ್ಯಾವ ಆನ್ ದ ಬೇಸಿಸ್ ಆಫ್ ಮೆಂಬರ್ಸ್ ಇರ್ಬೋದು ಅಥವಾ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ಇರ್ಬೋದು ಮೆನ್ಷನ್ ಮಾಡಿ ಹೇಳಿದ್ದೇವೆ. ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಇನ್ ಡಿಟೇಲ್ ವಾಟ್ ಆರ್ ದ ಟೈಪ್ಸ್ ಆಫ್ ಕಂಪ್ನೀಸ್ ಅಂತ, ಕಂಪ್ನಿಯ ಪ್ರಕಾರಗಳು ಯಾವುವು ಅನ್ನೋದನ್ನು ನಾವು ಡಿಟೇಲ್ ಆಗಿ ನೋಡೋಣ. ಫಸ್ಟ್ ಒನ್ ಈಸ್ ಆನ್ ದ ಬೇಸಿಸ್ ಆಫ್ ಫಾರ್ಮೇಷನ್ ಅಂತ ನಾವಲ್ಲಿ ಕರಿತೀವಿ. ಫಾರ್ಮೇಷನ್ ಅಂದರೆ ಅಂದರೆ ಕಂಪ್ನಿಯ ಸ್ಥಾಪನೆ ಅಂತ ನಾವಲ್ಲಿ ಕರಿತೀವಿ. ಕಂಪ್ನಿಯ ಸ್ಥಾಪನೆ ಆಧಾರದ ಮೇಲೆ ಕಂಪ್ನಿನ ಯಾವ ರೀತಿ ನಾವು ಡಿವೈಡ್ ಮಾಡ್ಬೋದು ಅಂತ. ದೀಸ್ ಕಂಪ್ನೀಸ್ ಆರ್ ಇನ್ಕಾರ್ಪೊರೇಟೆಡ್ ಅಂಡರ್ ಸ್ಪೆಷಲ್ ಚಾರ್ಟರ್ ಬೈ ಕಿಂಗ್ ಆರ್ ಕ್ವೀನ್ ಅಂತ ನಾವಲ್ಲಿ ಕರಿತೀವಿ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ದೇಶದ ರಾಜ ಅಥವಾ ರಾಣಿಯ ಅನುಮತಿಯನ್ನು ಪಡೆದುಕೊಂಡು ಪ್ರಾರಂಭಿಸಲ್ಪಟ್ಟಂತಹ ಕಂಪ್ನಿಗೆ ಯಾವ ಕಂಪ್ನಿ ಅಂತ ಕರೀತಾರೆ? ಚಾರ್ಟರ್ಡ್ ಕಂಪ್ನಿ ಅಂತ ಕರೀತಾವೆ. ದೀಸ್ ಕಂಪ್ನೀಸ್ ಆರ್ ನಾರ್ಮಲಿ ಫೌಂಡ್ ಇನ್ ಇಂಗ್ಲೆಂಡ್ನಲ್ಲಿ ಇದ್ದವು ಮೊದಲು. ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ದೀಸ್ ಟೈಪ್ಸ್ ಆಫ್ ಕಂಪ್ನೀಸ್ ಆರ್ ಅವೈಲೇಬಲ್ ಇನ್ ಇಂಡಿಯಾದಲ್ಲಿ ಇದ್ದವು. ಬಟ್ ಆಟ್ ಪ್ರೆಸೆಂಟ್ ದೀಸ್ ಟೈಪ್ ಆಫ್ ಕಂಪ್ನೀಸ್ ಆರ್ ನಾಟ್ ಅವೈಲೇಬಲ್. ಸೊ ದೇ ಆರ್ ಕಾಲ್ಡ್ ಆಸ್ ಅ ಚಾರ್ಟರ್ಡ್ ಕಂಪ್ನಿ ಅಂತ. ಫಾರ್ ಎಕ್ಸಾಂಪಲ್, ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಇತ್ತು, ಈಸ್ಟ್ ಇಂಡಿಯಾ ಕಂಪ್ನಿ. ಆಮೇಲೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತ ಇತ್ತು. ಇವೆಲ್ಲ ಕಂಪ್ನಿಗಳು ಯಾವಾಗ ಅಸ್ತಿತ್ವದಲ್ಲಿದ್ದು ಅಂದ್ರೆ ಭಾರತಕ್ಕೆ ಸ್ವತಂತ್ರ ಬರೋಕ್ಕಿಂತ ಪೂರ್ವದಲ್ಲಿ ಇವು ಅಸ್ತಿತ್ವದಲ್ಲಿದ್ದು ಅಂತ. ಇನ್ನೊಂದು ಸಲ ಹೇಳ್ತೇನೆ ನೋಡಿರಿ, ವಾಟ್ ಈಸ್ ಚಾರ್ಟರ್ಡ್ ಕಂಪ್ನಿ? ಚಾರ್ಟರ್ಡ್ ಕಂಪ್ನಿ ಈಸ್ ಒನ್ ವಿಚ್ ಈಸ್ ಸ್ಟಾರ್ಟೆಡ್ ವಿತ್ ದ ಪ್ರಯರ್ ಪರ್ಮಿಷನ್ ಆಫ್ ರಾಯಲ್ ಚಾರ್ಟರ್. ಈ ವರ್ಡ್ ನೆನಪಿಟ್ಕೊಳ್ಳಿ, with the prior permission of royal charter. The question is arise, who is a royal charter? Royal charter andre yaru? Either king or queen. So ನೀವು ಈಸಿಯಾಗಿ ನೆನಪಿಟ್ಕೋಬೇಕಂದ್ರೆ ಒಂದು ವರ್ಡ್ನಲ್ಲಿ ನೆನಪಿಟ್ಕೋಬೇಕು. ವಿತ್ ದ ಪರ್ಮಿಷನ್ ಆಫ್ ಕಿಂಗ್ ಆರ್ ಕ್ವೀನ್ ಇಫ್ ಎನಿ ಕಂಪ್ನಿ ಸ್ಟಾರ್ಟೆಡ್ ದಟ್ ಈಸ್ ಕಾಲ್ಡ್ ಆಸ್ ಅ ಚಾರ್ಟರ್ಡ್ ಕಂಪ್ನಿ. ಇದು ಒಂದು ವರ್ಡ್ನಲ್ಲಿ ಬರೀಬೋದು ನೀವು. ರಾಜ ಅಥವಾ ರಾಣಿಯ ಅನುಮತಿಯನ್ನು ಪಡೆದುಕೊಂಡು ಪ್ರಾರಂಭಿಸಲ್ಪಟ್ಟಂತಹ ಕಂಪ್ನಿಗೆ ನಾವೇನಂತ ಕರಿತೀವಿ? ಚಾರ್ಟರ್ಡ್ ಕಂಪ್ನಿ ಅಂತ. ಅಂದ್ರೆ ಇಲ್ಲಿ ಪರ್ಮಿಷನ್ ಯಾರು ಬೇಕಾಗಿರತ್ತೆ ರೀ? ಕಿಂಗ್ ಆರ್ ಕ್ವೀನ್. ಎಕ್ಸಾಂಪಲ್ ಯಾವುದು? ಈಸ್ಟ್ ಇಂಡಿಯಾ ಕಂಪ್ನಿ. ಸ್ವತಂತ್ರದ ಪೂರ್ವದಲ್ಲಿ ಇಂತಹ ಕಂಪ್ನಿಗಳು ಅಸ್ತಿತ್ವದಲ್ಲಿದ್ದು ಈಗ ಯಾವುದೇ ತೆರನಾದಂತಹ ಕಂಪ್ನಿಗಳು ಇಲ್ಲಿ ಜಾರಿಗೆ ಬರೋದಿಲ್ಲ ಅಂತ. ಆಮೇಲೆ ಇದು ಫಸ್ಟ್ ಕಂಪ್ನಿ, ಸಣ್ಣದು ಕಂಪ್ನಿ ಅಂತ ಕರೀತಾರೆ ಕನ್ನಡ. ಚಾರ್ಟರ್ಡ್ ಕಂಪ್ನಿ ಅಂದರೆ ಏನ್ರಿ? ಸಣ್ಣದು ಕಂಪ್ನಿ. ಇನ್ನೊಂದು ಸಲ ಹೇಳ್ತೇನೆ ನೋಡಿ, ರಿಪೀಟ. ಚಾರ್ಟರ್ಡ್ ಕಂಪ್ನಿ ಇಸ್ ಒನ್ ವಿಚ್ ಈಸ್ ಸ್ಟಾರ್ಟೆಡ್ ವಿತ್ ದಿ ಪರ್ಮಿಷನ್ ಆಫ್ ಕಿಂಗ್ ಆರ್ ಕ್ವೀನ್ ಆಫ್ ಅ ಕಂಟ್ರಿ. ಫಾರ್ ಎಕ್ಸಾಂಪಲ್, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಆ್ಯಂಡ್ ಈಸ್ಟ್ ಇಂಡಿಯಾ ಕಂಪ್ನಿ. ಬಟ್ ಅಟ್ ಪ್ರೆಸೆಂಟ್ ದೀಸ್ ಟೈಪ್ಸ್ ಆಫ್ ಕಂಪ್ನೀಸ್ ಆರ್ ನಾಟ್ ಫೌಂಡ್ ಇನ್ ಇಂಡಿಯಾ ಡ್ಯೂ ಟು ಇಂಡಿಪೆಂಡೆನ್ಸ್. ಕಾರಣ ಇಂಡಿಪೆಂಡೆನ್ಸ್, ಸ್ವತಂತ್ರ ಇರೋದರಿಂದ ಅಂತ ಹೇಳ್ಬೋದು. ಅಂದ್ರೆ ಕನ್ನಡದಲ್ಲಿ ಏನು ಅಂದರೆ, ಸಣ್ಣದು ಕಂಪ್ನಿ ಅಂದರೆ ದೇಶದ ರಾಜ ಅಥವಾ ರಾಣಿಯ ಅನುಮತಿಯನ್ನು ಪಡೆದುಕೊಂಡು ಪ್ರಾರಂಭಿಸಲ್ಪಟ್ಟಂತಹ ಕಂಪ್ನಿನ ಏನಂತ ಕರಿತೀವಿ? ಸಣ್ಣದು ಕಂಪ್ನಿ ಅಂತ ಕರಿತೀವಿ. ಉದಾಹರಣೆಗೆ ಈಸ್ಟ್ ಇಂಡಿಯಾ ಕಂಪ್ನಿ. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್ ಆಫ್ ಚಾರ್ಟರ್ಡ್ ಕಂಪ್ನಿ. ಈಗ ಇಂತಹ ಕಂಪ್ನಿಗಳು ಅಸ್ತಿತ್ವದಲ್ಲಿ ಇಲ್ಲ ಅಂತ ಬರೀಬೇಕು ನಾವು. And what about the second important types of company is called as a statutory company. ಶಾಸನಬದ್ಧ ಕಂಪ್ನಿ ಅಂತ ಕರೀತಾರೆ. ಸ್ಟ್ಯಾಚ್ಯುಟರಿ ಕಂಪ್ನಿ ಅಂದ್ರೆ ಏನ್ರಿ? ಶಾಸನಬದ್ಧ ಕಂಪ್ನಿ ಅಂತ. ಇಲ್ಲಿ ಏನು ಕೊಟ್ಟಾರೆ ನೋಡೋಣ. ದೀಸ್ ಕಂಪ್ನೀಸ್ ಇನ್ಕಾರ್ಪೊರೇಟೆಡ್ ವಿತ್ ಸೆಂಟ್ರಲ್ ಗವರ್ಮೆಂಟ್ ಮೇ ಬಿ ಬೈ ನೋಟಿಫಿಕೇಶನ್ ಆನ್ ಬಿಹಾಫ್ ಆಫ್ ಸ್ಟ್ಯಾಚ್ಯುಟರಿ ಕಂಪ್ನಿ ಫಾರ್ಮ್ ಬೈ ಪಾಸಿಂಗ್ ಸ್ಪೆಷಲ್ ಆಕ್ಟ್ ಇನ್ ದ ಪಾರ್ಲಿಮೆಂಟ್. The terms, conditions, powers, activities mentioned in special act. There is no need for separate memorandum and article. The name of a company need not end with the word limited. Usually these types of companies are formed in the field of banking and insurance ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನು ಹೇಳ್ತಾರೆ ಇಲ್ಲಿ ಅವರು? ಸ್ಟ್ಯಾಚ್ಯುಟರಿ ಕಂಪ್ನಿ ಇಸ್ ಒನ್ ವಿಚ್ ಈಸ್ ಸ್ಟಾರ್ಟೆಡ್ ವಿತ್ ದ ಪರ್ಮಿಷನ್ ಆಫ್ ಸ್ಪೆಷಲ್ ಆ್ಯಕ್ಟ್ ಇನ್ ದ ಪಾರ್ಲಿಮೆಂಟ್. ಈ ವರ್ಡ್ ಭಾಳ ಮುಖ್ಯ ನೋಡಿ. ಪಾರ್ಲಿಮೆಂಟ್ ಮುಖಾಂತರ
ಅಂದರೆ ಸಂಸತ್ ಭವನದ ಅನುಮತಿಯನ್ನು ತೆಗೆದುಕೊಂಡು ಪ್ರಾರಂಭಿಸಲ್ಪಟ್ಟಂಥ ಕಂಪ್ನಿನ ಏನಂತ ಕರಿತೀವಿ, ಶಾಸನಬದ್ಧ ಕಂಪ್ನಿ ಅಂತ ಕರಿತೀವಿ. ಸೊ ಇನ್ನೊಂದು ಸಲ ಹೇಳ್ತೇನೆ ನೋಡ್ರಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸಿಂಪಲ್ ಥಿಂಗ್, ಸ್ಟ್ಯಾಚ್ಯುಟರಿ ಕಂಪ್ನಿ ಈಸ್ ಒನ್ ವಿಚ್ ಈಸ್ ಸ್ಟಾರ್ಟೆಡ್ ವಿತ್ ದ ಸ್ಪೆಷಲ್ ಪರ್ಮಿಷನ್ ಆಫ್ ಸ್ಪೆಷಲ್ ಆ್ಯಕ್ಟ್ ಇನ್ ದ ಪಾರ್ಲಿಮೆಂಟ್. ಸಂಸತ್ ಭವನದ ಅನುಮತಿಯನ್ನು ಪಡೆದುಕೊಂಡು ವಿಶೇಷವಾಗಿ ಪ್ರಾರಂಭಿಸಲ್ಪಟ್ಟಂಥ ಕಂಪ್ನಿನ ಶಾಸನಬದ್ಧ ಕಂಪ್ನಿ ಅಂತ ಕರಿತೀವಿ. ಅಂದರೆ ಡೆಲ್ಲಿನಲ್ಲಿ MP ಗಳಿರ್ತಾರೆ, ಆ MP ಗಳು ವೋಟ್ ಹಾಕಿ ಯಾವ ಕಂಪ್ನಿನ ಪ್ರಾರಂಭ ಮಾಡ್ತಾರೆ ಅಥವಾ ಪರ್ಮಿಷನ್ ಕೊಡ್ತಾರೆ, ಅದಕ್ಕೆ ನಾವು ಏನಂತ ಕರಿತೀವಿ, ಸ್ಟ್ಯಾಚ್ಯುಟರಿ ಕಂಪ್ನಿ ಅಂತ ಕರಿತೀವಿ. ನೀವು ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಇದೆಲ್ಲ ಪಾರ್ಲಿಮೆಂಟ್ ಒಳಗೆ ಪಾಸ್ ಆಗೈತಿ. ಆಮೇಲೆ ಏನು ಟರ್ಮ್ಸ್, ಕಂಡೀಷನ್ಸ್, ಪವರ್ಸ್ ಎಲ್ಲನೂ ಎದ್ರೊಳಗಿರ್ತೈತೆ ರೀ, ಸ್ಪೆಷಲ್ ಆ್ಯಕ್ಟ್, ವಿಶೇಷ ಕಾಯ್ದೆ ಅಂತ ನಾವಲ್ಲಿ ಕರಿತೀವಿ. ಸೊ ಆ ವಿಶೇಷ ಕಾಯ್ದೆ ಒಳಗೆ ಇರುತ್ತೆ. ಸೊ ಇಲ್ಲಿ 2 ವರ್ಡ್ ನೆನ್ಪಿಟ್ಕೋರಿ ಮುಖ್ಯವಾಗಿ. ವಿತ್ ದ ಪರ್ಮಿಷನ್ ಆಫ್ ಪಾರ್ಲಿಮೆಂಟ್ ಇಫ್ ದ ಕಂಪ್ನಿ ಸ್ಟಾರ್ಟೆಡ್ ದಟ್ ಈಸ್ ಕಾಲ್ಡ್ ಆಸ್ ಅ ಸ್ಟ್ಯಾಚ್ಯುಟರಿ ಕಂಪ್ನಿ ಅಂತ. ಅಂದರೆ ಸಂಸತ್ ಭವನದ ಅನುಮತಿಯನ್ನು ಪಡೆದುಕೊಂಡರೆ ಅಥವಾ ಪ್ರಾರಂಭಿಸಲ್ಪಟ್ಟರೆ ಅದಕ್ಕೆ ನಾವು ಏನಂತ ಕರಿತೀವಿ, ಅಂಥ ಕಂಪ್ನಿ ರೀ ಸ್ಟ್ಯಾಚ್ಯುಟರಿ, ಶಾಸನಬದ್ಧ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಶಾಸನಬದ್ಧ ಕಂಪ್ನಿ ಅಂತ ಕರಿತೀವಿ. ಆಲ್ ದ ಪವರ್ಸ್ ಕಂಡೀಷನ್ಸ್ ಈಸ್ ಮೆನ್ಷನ್ಡ್ ಇನ್ ಸ್ಪೆಷಲ್ ಆ್ಯಕ್ಟ್, ಅಂದರೆ ವಿಶೇಷ ಕಾಯ್ದೆಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ಅಲ್ಲಿ ವರ್ಡ್ ಏನಿರಂಗಿಲ್ಲ ರೀ, ನೀಡ್ ನಾಟ್ ವಿತ್ ಎಂಡ್ ವರ್ಡ್ ಲಿಮಿಟೆಡ್ ವರ್ಡ್ ಇರಂಗಿಲ್ಲ, ಅಲ್ಲಿ ನಿಯಮಿತ ಅನ್ನುವಂತಹ ಶಬ್ದ ಅಲ್ಲಿ ಬರೆಯೋದಿಲ್ಲ ಅಂತ. ನಾರ್ಮಲಿ ದೀಸ್ ಟೈಪ್ಸ್ ಆಫ್ ಕಂಪ್ನೀಸ್ ಆರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಇನ್ ದ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್. ಅಂದರೆ ಇಲ್ಲಿ ಇಂಥ ಈ ಕಂಪ್ನಿಗಳು ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ಗೆ ಎಕ್ಸಾಂಪಲ್ ಇರ್ತವೆ ಅಂತ. ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸು ಎಕ್ಸಾಂಪಲ್. ದೇ ಆರ್ ಗ್ರಾಂಟೆಡ್ ಬೈ ಸ್ಪೆಷಲ್ ಪ್ರಿವಿಲೇಜ್, ಅಂದರೆ ವಿಶಿಷ್ಟವಾದಂತಹ ಒಂದು ಹಕ್ಕು ಬಾಧ್ಯತೆಗಳನ್ನು ಅವರು ಹೊಂದಿರ್ತಾರೆ ಅಂತ. ಆಮೇಲೆ ಆಡಿಟರ್ಸ್ ಆರ್ ಅಪಾಯಿಂಟೆಡ್ ಬೈ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಇಂಥ ಕಂಪ್ನಿಯಲ್ಲಿ ಆಡಿಟರ್ ಜನರಲನ್ನು ಅವರು ನೇಮಿಸಿರ್ತಾರೆ ಅಂತ. ಫಾರ್ ಎಕ್ಸಾಂಪಲ್ RBI, SBI, LIC, GIC ಇವೆಲ್ಲ ಕಂಪ್ನಿಗಳು ಎದುರು ಬರ್ತಾವೆ ಸ್ಟ್ಯಾಚ್ಯುಟರಿ. ಸೊ ಒಂದು ವರ್ಡ್ನಲ್ಲಿ ನೀವು ಅನಲೈಸಿಸ್ ಮಾಡಬೇಕಂದ್ರೆ, ಇಫ್ ದ ಕಂಪ್ನಿ ಈಸ್ ಸ್ಟಾರ್ಟೆಡ್ with the parliament information that is considered as a statutory company anta. So remaining part we'll discuss in next class, next part. Thank you for watching the video.